ಮಹಿಳಾ ಸಮಾಜಕ್ಕೆ ಮಾದರಿ ಆಗಿರುವ ವೀರರಾಣಿ ಬೆಳವಡಿ ಮಲ್ಲಮ್ಮನಂತ ಧೀಮತಿಕೆಯನ್ನು ಈ ನಾಡಿನ ಜನ ಅಳವಡಿಸಿಕೊಳ್ಳಬೇಕು ಎಂದು ಮೇಯರ್ ಮಂಗೇಶ್ ಪವಾರ್ ಹೇಳಿದರು. ಶುಕ್ರವಾರ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಬೆಳವಡಿ ಮಲ್ಲಮ್ಮಳ ವೀರ ಜ್ಯೋತಿಯನ್ನ ಸ್ವಾಗತಿಸಿ ಅವರು ಮಾತನಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪ್ರಶಂಸೆಗೆ ಪಾತ್ರವಾಗಿದ್ದ ಮಲ್ಲಮ್ಮಳ ಸಾಹಸ ಇತಿಹಾಸ ಪುಟದಲ್ಲಿ ಸೇರಿವೆ. ಕನ್ನಡ ಮರಾಠಿ ಭೇದ ಭಾವ ಬಿಟ್ಟು ಸಮನಾರ್ಥಕವಾಗಿ ಆಡಳಿತ ನಡೆಸಿರುವ ಬೆಳವಡಿ ಮಲ್ಲಮ್ಮ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರು ಎಂದರು. ವೀರರಾಣಿ ಬೆಳವಡಿಯ ವಿಜಯ ಜ್ಯೋತಿಯನ್ನು ಖಾನಾಪುರದಿಂದ ಚೆನ್ನಮ್ಮ ವೃತ್ತದಲ್ಲಿ ಬರಮಾಡಿಕೊಂಡು ವಿಜಯ ಜ್ಯೋತಿ ಯಾತ್ರೆಯನ್ನ ಬೆಳವಡಿಗೆಗೆ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ, ಕಸ್ತೂರಿ ಬಾವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರಾದಂಥ ನಾಗರಾಜ್ ಸರ್ ಅವರು ಮೊದಲು ಬೆಳವಡಿ ಉತ್ಸವವನ್ನು ಯಶಸ್ವಿಯಾಗಿ ಮಾಡಿದಂಥ ಅಧಿಕಾರಿಗಳು ಇಂದು ಅವರಾದರೂ ಬಂದು ಈ ಒಂದು ರಾಣಿ ಮಲ್ಲಮ್ಮಳ ಜ್ಯೋತಿಯನ್ನು ಬರಮಾಡಿಕೊಂಡಿದ್ದಾರೆ. ಅವ್ರಿಗೂ ಸಹಿತ ನಾವು ನಾಡಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ರೈತ ಸಂಘದ ಹೋರಾಟಗಾರರಾದಂಥ ಅವರು ನಮ್ಮ ರೈತ ಕುಟುಂಬವನ್ನು ಕರೆದುಕೊಂಡು ಬಂದು ಇಲ್ಲಿ ಜ್ಯೋತಿಯನ್ನು ಬರಮಾಡಿಕೊಂಡಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕನ್ನಡದ ಈ ಒಂದು ಗಟ್ಟಿನೆಲದ ಹೋರಾಟಗಾರರಾದಂಥ ತಾಯಿ ಕಸ್ತೂರಮ್ಮನವರು ತಮ್ಮ ಬಳಗವನ್ನು ಕರೆದುಕೊಂಡು ಬಂದು ಇಲ್ಲಿ ಸ್ವಾಗತ ಮಾಡಿಕೊಂಡಿದ್ದಾರೆ. ಅವರಿಗೂ ಸಹಿತ ನಾನು ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಅನೇಕ ಅಧಿಕಾರಿ ವರ್ಗದವರು, ಪತ್ರಿಕಾ ಮಾಧ್ಯಮದವರು, ಬೆಳವಡಿ ಮಲ್ಲಮ್ಮ ನಾಡಾಭಿಮಾನಿಗಳು ಹಾಗೂ ಜ್ಯೋತಿಯನ್ನು ತನ್ನನ್ನ ಭಗತ್ ಸಿಂಗ್ ಗೆಳೆಯರ ಭಾಗ ಮಲ್ಲಮ್ಮನ ಬೆಳವಡಿ ಅವರು, ನಮ್ಮ ಊರಿನ ಶಿಕ್ಷಕರಾದಂಥ ಶಂಕರ್ ಕರಿಕಟ್ಟಿ ಅವರು, ಆಚಾರ್ಯ ಗಟ್ಟೇನವರವರು, ವಿ ಕರಿಕಟ್ಟಿ ಅವರು, ವಿನೋದ್ ಮಿಶ್ರಾ ಅವರು, ಅಕ್ಕಾರ್ತಿ ಬಾಬು ಕಂಡೋಜಿ ಅವರಿವರೆಲ್ಲದ ಸಾಕಷ್ಟು ಜನ ಇಲ್ಲಿ ಮಲ್ಲಮ್ಮನ ಒಂದು ಜ್ಯೋತಿಯನ್ನು ಬರಮಾಡಲು ಬೆಳಗಾವಿ ಮಹಾನಗರಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರೂ ಈ ಒಂದು ವೇದಿಕೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮಹಾಪೌರರಾದಂಥ ಅವರು ಎರಡು ಮಾತುಗಳು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.